ಹೇಳಿದ್ದನ್ನ ಸಂತೋಷದಿಂದ ಸ್ವೀಕರಿಸುತ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಎಲ್ಲವೂ ಅಧಿಕೃತವಾಗಿ ಘೋಷಣೆಯಾದ ಬಳಿಕವೇ ಅಂತಿಮವಾಗುತ್ತೆ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಪರಮೇಶ್ವರ್ ಡಿಸಿಎಂ ಆಗಿರೋದು ಕೂಡ ಸಂತೋಷ ಇದೆ. ಹಿಂದುಳಿದ ವರ್ಗದವರಿಗೆ ಕೆಪಿಸಿಸಿ ಹುದ್ದೆಯನ್ನ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷರು ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಕೆಸಿ ವೇಣುಗೋಪಾಲ್ ಎಲ್ಲರೂ ಕೂತು ಮಾರ್ಗದರ್ಶನವನ್ನ ನೀಡಿದ್ದಾರೆ. ಪರಮೇಶ್ವರ್ ಡಿಸಿಎಂ ಸ್ಥಾನಕ್ಕೆ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಪರಮೇಶ್ವರ್ ಡಿಸಿಎಂ ಆಗಿರೋದು ನನಗೆ ಬಹಳ ಸಂತೋಷ ತಂದಿದೆ. ಹೈಕಮಾಂಡ್ ಹೇಳಿದ್ದನ್ನ ನಾವು ಸಂತೋಷದಿಂದಲೇ ಸ್ವೀಕಾರವನ್ನ ಮಾಡ್ತೇವೆ. ಲಿಂಗಾಯತ ಸಮುದಾಯಕ್ಕೆ ಮುಂದೆಯೂ ಕೂಡ ಅವಕಾಶಗಳು ಸಿಗತ್ತೆ. ಎಂಎಲ್ಸಿ ಗಟ್ಟಿಯಾಗಿಯೇ ಕೇಳ್ತೇವೆ. ಲಿಂಗಾಯತರಿಗೆ ಎಂಎಲ್ಸಿ ಸ್ಥಾನ ಕೂಡ ನೀಡ್ತಾರೆ. ನಾನಂತೂ ಡಿಸಿಎಂ ಮಾಡಿ ಅಂತ ಹೇಳಿ ಕೇಳಿಲ್ಲ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಎಐಸಿಸಿಯಲ್ಲಿ ಒಂದು ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ರಾಜ್ಯಗಳಲ್ಲಿ ಸೇವೆ ಮಾಡಿರುವಂಥವ್ರು ಮತ್ತು NSY ಆಮೇಲೆ ನಿಮ್ಮ ಎಲ್ಲ ಇದರಿಂದ ಅಂಗಗಳಿಂದ ಬಂದಂಥವ್ರು. ಅವ್ರಿಗೆ ಸಾಕಷ್ಟು ಅನುಭವ ಇದೆ, ಸಾಮರ್ಥ್ಯ ಇದೆ. KPCC ಆರ್ಗನೈಸೇಷನ್ನಲ್ಲಿ ಒಂದು ಸಹ ಅವ್ರಿಗೆ ಹಿಡಿತನ ಕೂಡ ಇದೆ ಮತ್ತು ಗಟ್ಟಿಯಾದ ಧ್ವನಿ ಇದೆ, ಸಿದ್ಧಾಂತ ಇದೆ. ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುವಂಥ ಅವ್ರ ನಿಲುವು ಬಹಳ ಬದ್ಧವಾಗಿದೆ. ಹೀಗಾಗಿ ಅವರು ಸಮರ್ಥವಾಗಿ ಒಂದು ಸಹ ಈ KPCC ಅಧ್ಯಕ್ಷರಾಗಿ ಆಗ್ತಾರೆ. ಅದು ನಿಶ್ಚಿತವಾಗಿಯೂ ಆಗುತ್ತೆ. ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ KPCC ಅಧ್ಯಕ್ಷ ಹರಿಪ್ರಸಾದ್ ಅವರು, ನಾವು ಪರಮೇಶ್ವರ್ ಅವರು, ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಕೂಡ ನಾವು 136 ಸೀಟ್ ಏನಿದ್ದೀವಿ 150 ಸೀಟ್ ಪಡೆದುಕೊಳ್ಳಲಿಕ್ಕೆ ನಾವು ಯಶಸ್ವಿ ಆಗ್ತೀವಿ. ಅದ್ರ ಜೊತೆಗೆ 29ರ ಚುನಾವಣೆ ಏನಿದೆ ಅದಕ್ಕಿಂತ ಮುಂಚೆ ಚುನಾವಣೆ ಬರ್ಬೋದು, ರಾಹುಲ್ ಗಾಂಧಿ ಅವರು ಹೇಳಿದಂಗೆ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಇಷ್ಟು ಬಿಗಡಾಯಿಸಿದೆ, ಇವತ್ತು ಹಾಕಾರ ಉಂಟಾಗ್ತದೆ ಇವತ್ತು ಸಹ ಈ ದೇಶದಲ್ಲಿ. ಆಗಬಾರ್ದಂತೂ ನಮ್ಮ ಆಶಯ ಇದೆ. ದೇಶ ಸಂಕಷ್ಟಕ್ಕೆ ಸಿಗಬೇಕು, ಯಾಕಂದ್ರೆ ದೇಶ ಮೊದಲು, ಆಮೇಲೆ ಪಕ್ಷ. ಆದ್ರೆ ಆ ರೀತಿಗೆ ಅಧೋಗತಿಗೆ ಇವತ್ತು ಶುರು ಒಯ್ದಿದ್ದಾನೆ. 2029ರ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಾವು ಕನಿಷ್ಠ ಪಕ್ಷ 20 ಸೀಟ್ಗಳನ್ನ ನಾವು ಪಡ್ಕೊಳ್ತೀವಿ. ಹೀಗಾಗಿ ಆ ವಿಚಾರಗಳೇ ಅವು ಕೂಡ ಇವತ್ತು ಸಹ ನಮಗೆ ಗೊತ್ತಿಲ್ಲಾರ್ದ ಹಾಗೆಂತೇನಿಲ್ಲ. ಈಗ DK ಶಿವಕುಮಾರ್ ಇರ್ತಾರಲ್ಲ, ಉಪಮುಖ್ಯಮಂತ್ರಿ ಆಗಿದ್ರು, KPCC ಅಧ್ಯಕ್ಷ ಆಗಿದ್ರು, ವಿಶೇಷ ಸಂದರ್ಭಗಳು ಇರ್ತವೆ. ಸೋತವ್ರಿಗೆ ನಾವು ಇದು ಮಾಡಲ್ಲ. ಜಗದೀಶ್ ಶೆಟ್ಟರ್ ಅವ್ರಿಗೆ ಮತ್ತೆ MLA ಸೋತ್ಮೇಲೆ MLC ಮಾಡಿರ್ಲಿಲ್ವಾ? ಅಷ್ಟಾದ್ರೂ ಅವ್ರ ಪಕ್ಷ ಬಿಟ್ಟು ಜಿಗಿದ್ರು, ಆ ಮಾತು ಬೇರೆ. MP ಆದ್ರೂ ಹೋಗಿ ಮತ್ತಲ್ಲಿ